ಬಹಳ ಸುಂದರವಾದ ಒಂದು ಮಾತನ್ನ ಹೇಳ್ತಾನೆ. ಒನ್ ಶುಡ್ ಪೊಸೆಸ್ muscles of iron, nerves of steel, as well as a mind similar to a thunderbolt. ಏನು ಮಾತು ಆತ ಹೇಳ್ತಾನೆ. ಕಬ್ಬಿಣದ ಸ್ನಾಯುಗಳು, ಸ್ಟೀಲಿನ ನರಗಳು, ಆ ಬಳಿಕ ಸಿಡಿಲಿನ ಮನಸ್ಸ ಈ ಜನರಿಗಿರಬೇಕು. ಭಾರತ ಏನು ಬಯಸ್ತದ, ಏನು ಇರಬೇಕು ಈ ಭಾರತಕ್ಕಂದ್ರೆ ಇವರಲ್ಲಿ ಕಬ್ಬಿಣದ ಸ್ನಾಯುಗಳಿರಬೇಕು ಅಂತ, ಗಟ್ಟಿಯಾದಂತಹ ಸ್ನಾಯುಗಳು. ಎರಡನೇ ಹೇಳ್ತಾನೆ, ಕಾರ್ಯ ಸ್ಥಾನವನ್ನ ಹಿಡಿದುಕೊಳ್ಳಬಲ್ಲ ಸ್ಟೀಲಿನಂತ ನರಗಳಿರಬೇಕು. ಅಷ್ಟೇ ಅಲ್ಲ, ಮನಸ್ಸು ಎಷ್ಟು ಬಲಿಷ್ಠ ಇರಬೇಕು ಅಂದ್ರೆ ಸಿಡಿಲಿನಂಥ ಮನಸ್ಸ ಇರಬೇಕು. ಇಷ್ಟು ಪ್ರಚಂಡ ಸಾಮರ್ಥ್ಯದ ಮನಸ್ಸ, ಕಾರ್ಯಶೀಲವಾದಂತಹ ಸ್ನಾಯುಗಳು, ಆ ಬಳಿಕ ನರಮಂಡಲ ಅದು ತಿಳಿದಿರಬೇಕು. ಇಂಥ ಜನ ನಮಗೆ ಬೇಕಾಗ್ಯಾರ ಅಂದ. ಇಂಥ ಜನ ಬೇಕಾಗ್ಯಾರ. ಅಧ್ಯಾತ್ಮ ಇಂಥ ಜನರ ನಿರ್ಮಾಣ ಮಾಡಬೇಕೇ ವಿನಃ ನಾಡಿಲ್ಲದಂಥ ಜನರನ್ನ ನಿರ್ಮಾಣ ಮಾಡಿ ಏನು ಲಾಭದ? ಅದಕ್ಕೆ ಸಿಡಿಲು ಸನ್ಯಾಸಿ ಅಂತ ಅವನು ವರ್ಣಿಸಿದ್ರು. ಯಾರನ್ನ? ವಿವೇಕಾನಂದನನ್ನ ಸಿಡಿಲು ಸನ್ಯಾಸಿ ಅಂತ ವರ್ಣ ಮಾಡಿದ್ರು. ಸಿಡಿಲಿನಂಥ ಮನಸ್ಸುಳ್ಳ ಸನ್ಯಾಸಿ ಸಿಡಿಲು ಸನ್ಯಾಸಿ. ಯಾವ ಕರೆ ಜೋತು ಬಿದ್ದ ಜನ, ಹತೋತ್ಸಾಹಿಯಾದಂಥ ಜನ, ಇವರು ಯಾವ ಪಥದಲ್ಲೂ ಸಾಧು. ಇದು ವಿವೇಕಾನಂದ ಕಂಡ ಭಾರತದ ದರ್ಶನ. ಇದು ಇಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಯಸಿ, ಇದಕ್ಕೆ ಏನು ಬೇಕು ಅಂದ್ರೆ ಕಾರ್ಯ ಸಾಮರ್ಥ್ಯ ಬೇಕಾಗ್ತದೆ. ನೀವು ದುಡಿಬೇಕು, ಕಡಿಮೆ ದುಡಿರಿ, ದುಡಿದು ಈ ಭೂಮಂಡಲವನ್ನು ಕಟ್ಟಿ ಅಲ್ಲೆಲ್ರೆ ಹೋಗಿದಾಡ್ರಿ. ಇದಕ್ಕೆ ಅಂಜಿ, ಈ ಜಗತ್ತಿಗೆ ಅಂಜಿ, ಇದು ಮರ್ತ್ಯ, ಇದು ಹೀನ, ನಾಳೆಲ್ಲೋ ಸ್ವರ್ಗ ಅದ ಅಂತ ಕನಸು ಕಂಡು ಹೋಗಬೇಡಿ. ಇದು ಮರ್ತ್ಯಲ್ಲ, ನೀವು ದುಡಿದರೆ ಇದು ಸ್ವರ್ಗ ಆಗ್ತದೆ. ಇದು ದುಡ್ದವ್ರ ಜಗತ್ತ, ಇದನ್ನು ಸ್ವರ್ಗ. ಭಗವಂತ ಎಲ್ಲಿರ್ತಾನ ಅಲ್ಲಿ ನಾವು ಹೋಗೋದಲ್ಲ. ಭಗವಂತ ಯಾವುದನ್ನ ಮೆಚ್ತಾನ ಅದನ್ನ ಮಾಡಿ ಅವನನ್ನೇ ಇಲ್ಲಿ ತರಬೇಕು. ಇದು ನಮ್ಮ ಕೆಲಸ. ನೀವು ಒಬ್ಬೊಬ್ಬರೇ ಸ್ವರ್ಗಕ್ಕೆ ಹೋಗಬೇಡಿ, ಆ ಸ್ವರ್ಗನೇ ಇಲ್ಲಿ ಬರುವಂಗ ನೀವು ಪ್ರಯತ್ನ ಮಾಡಿ. ಅದಕ್ಕೆ ಅವತರಣ ಅವತರಣ ಅಂತ. ಇಂಥ ತಾಕತ್ತು ನಮ್ಮ ಜನರಲ್ಲಿ ತುಂಬಬೇಕು ಅಂತ ತಿಳ್ಕೊಂಡು ವಿವೇಕಾನಂದ ಕರ್ಮಯೋಗವನ್ನು ವಿಸ್ತರಿಸಿದ. ಈ ನಾಡಿನ ತುಂಬೆಲ್ಲ ನಮ್ಮ ದೇಶಕ್ಕೆ ಕೊಟ್ಟದ್ದು ಅವನು ದೊಡ್ಡ ಕಾಣಿಕೆ ಅಂದ್ರೆ ಕರ್ಮ, ಪರದೇಶಕ್ಕೆ ಕೊಟ್ಟ ದೊಡ್ಡ ಕಾಣಿಕೆ ಅಂದ್ರೆ ಜ್ಞಾನಯೋಗ. ಪಾಶ್ಚಿಮಾತ್ಯರಿಗೆ ಸಾಂಖ್ಯ ತತ್ವಜ್ಞಾನ ಹೇಳಿದ ವಿವೇಕಾನಂದ ಭಾರತೀಯರಿಗೆ ಕರ್ಮ ತತ್ವಜ್ಞಾನ ಹೇಳ್ತಾರೆ. ನಮ್ಮ ದೇಶಕ್ಕಿದು ಅವಶ್ಯ, ನಮ್ಮ ಜನರಿಗಿದು ಅವಶ್ಯ, ನಾವು ಇದನ್ನು ಬಿಟ್ಟ. ವಿವೇಕಾನಂದ ಮೊಟ್ಟ ಮೊದಲಾಗಿ ಅಮೆರಿಕಕ್ಕೆ ಹೋಗಿ ನೋಡ್ತಾನೆ, ಇಳಿತಾನಲ್ಲಿ ಹಡಗದಿಂದ ಇಳಿತಾನೆ, ದೇಶ ನೋಡ್ತಾನೆ. ಅವನಿಗೆ ಅನಿಸ್ತದೆ, ನಾನು ಇವರು ಅಮೆರಿಕಕ್ಕೆ ಬಂದಿಲ್ಲ, ನಾನು ಗಂಧರ್ವ ನಗರಕ್ಕಿದೆ. ಏನ ಆ ನಗರ ಕಂಡು ವಿವೇಕಾನಂದ ಬೆರಗಾಗಿ, ಎಂಥ ದುಡಿಮೆ, ಏನು ಮಾಡಿದಾರ ಆ ಜನಾಂಗ, ಎಷ್ಟು ದುಡಿದಿದಾರ. ಅವಾಗ ಒಂದು ಸಲ ಅವನಿಗೆ ಅನಿಸ್ತದೆ, ವಿವೇಕಾನಂದ ಹೇಳ್ಕೊಂಡು, ನನಗೆ ಹೀಗೆ ಅನಿಸ್ತು, ನಾನು ತಪ್ಪು ಸ್ಥಾನಕ್ಕೆ ಬಂದಿದ್ದೇನೆ. ಎಲ್ಲಿ ಉಪದೇಶ ನಾವು ಕಲಿಬೇಕೋ ಅಂಥಲ್ಲಿ ಉಪದೇಶ ಮಾಡಕ್ಕೆ ಬಂದಿನಲ್ಲ, ಎಲ್ಲೋ ತಪ್ಪೇನೆ. ಇಲ್ಲಿ ಕಲೀಲಿಕ್ಕೆ ಬರುವಂಥ ದೇಶ ಇದು, ನಾವು ಕಲಿಸಲಿಕ್ಕೆ ಬರುವಂಥ ದೇಶ. ಆ ಬಳಿಕ ಓಡಾಡಿಕೊಂಡ ನೋಡ್ದ, ಇಂಥ ಬಲಾಢ್ಯ ಈ ಕರ್ಮಶೀಲ ವ್ಯಕ್ತಿಗಳ ಮಧ್ಯದಲ್ಲಿ ಈ ದೇಶದಲ್ಲಿ ಎಲ್ಲೋ ಒಂದಿಷ್ಟು ಕೊರತೆ ಬಂದ ಅವಾಗ ಕಾರಣ ಬಂತು. ಅವಾಗ ಇದಕ್ಕೊಂದು ಇಂಜೆಕ್ಷನ್ ಅವಶ್ಯಕ ಅಂದ. ಅದು ಯಾವುದು? ಸಾಂಖ್ಯ ಯೋಗದ ಇಂಜೆಕ್ಷನ್ ಒಂದಿಷ್ಟು ಅವಶ್ಯಕ. ನಮ್ಮ ದೇಶಕ್ಕೆ ಬಂದ ನೋಡ್ದ, ಸಾಂಖ್ಯ ಶಾಸ್ತ್ರ ಚೆಲ್ಲೋದು ಎಲ್ಲ ಕಡೆ, ಆದರೆ ಕೊರತೆ ಅದ. ಏನದ? ಬದುಕಕ್ಕೆ ಬರುವುದಿಲ್ಲ, ಬದುಕಕ್ಕೆ. ಅದರಿಂದ ಹೇಳ್ತಾನೆ,
ಶರೀರ ಪಟುತ್ವಂ ಸಾಧಯಿತವ್ಯಂ. ನೀವು ಮೊದಲ ಅಧ್ಯಾತ್ಮ ಬರೋಕ್ಕಿಂತ ಮುಂಚೆ ಶರೀರ ಪಟುತ್ವಂ ಸಾಧಯಿತವ್ಯಂ. ಮೊದಲ ಉತ್ಸಾಹ ಸಾಧನೆ. ಹೆಂಗೆ ಉತ್ಸಾಹ ಶರೀರ ಪಟುತ್ವ ಬರಬೇಕು ಅನ್ನೋದನ್ನ ಯುಕ್ತಾಹಾರಾದಿಗೆ ಅನ್ನೋ ಮಾತನ್ನ ಹೇಳ್ತಾನೆ ನಾಳೆ.